ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಫೈನಲಿ 26ನೇ ಕಂತಿನ ಹಣ ಇವಾಗ ಬೆಳಗ್ಗೆ 12 ಗಂಟೆಯಿಂದ ಖಾತೆಗಳಿಗೆ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ, ಅಂದರೆ ಬಿಡುಗಡೆ ಆಗಿದೆ. ಮೊದಲನೇ ಹಂತದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ 26ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ನಮ್ಗೆ ಇನ್ನೂ ಬಂದಿಲ್ಲ, ನಮ್ದು ಆ ಡಿಸ್ಟ್ರಿಕ್ಟ್ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ರು. ಹಾಗೆ ಶಿವರಾತ್ರಿ ಹಬ್ಬದ ದಿನ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ನಾನು ತಿಳಿಸಿದ್ದೆ. ತುಂಬಾ ವೆಯ್ಟ್ ಮಾಡಿದ್ವಿ, ಶಿವರಾತ್ರಿ ಹಬ್ಬದ ದಿನ ಬರಲಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸಿದ್ರು ಶಿವರಾತ್ರಿ ಹಬ್ಬದ ದಿನ 26ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಬಿಡುಗಡೆ ಆಗಲಿಲ್ಲ. ಇವತ್ತು ಶಿವರಾತ್ರಿ ಹಬ್ಬ ಮುಗಿದು 2 ದಿನ ಆಯಿತು. ಇವತ್ತು ಫೈನಲಿ ಬೆಳಿಗ್ಗೆ 12 ಗಂಟೆಯಿಂದ ಖಾತೆಗಳಿಗೆ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿದೆ. ಅಂತೂ ಇಂತೂ ಬಿಡುಗಡೆ ಆಯಿತು. ಇಷ್ಟು ದಿನ ಚೆಕ್ ಮಾಡಿದಾಗೆಲ್ಲ ಡಿ.ಬಿ.ಟಿ ಸ್ಟೇಟಸಲ್ಲಿ ಪುಶ್ ಟು ಡಿ.ಬಿ.ಟಿ ಅಂತ ತೋರಿಸ್ತಾ ಇತ್ತು. ಸೊ ನಾನು ಕೂಡ ತಿಳಿಸಿದೆ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಹಣ ಜಮಾ ಆಗೋದಕ್ಕೆ ಪ್ರಾರಂಭ ಆಗ್ಬೋದು ಅಂತ ಹೇಳ್ಬಿಟ್ಟು. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ತಿಳಿಸಿದ್ರಲ್ವಾ, 2 ಕಂತಿನ ಹಣನ ಒಟ್ಟಿಗೆ ಹಾಕಿದ್ದೀನಿ ಅಂತ ತಿಳಿಸಿದ್ರು. ಬಟ್ ಆದರೆ ಹೋದ ತಿಂಗಳು 22-23ನೇ ತಾರೀಕು, ಜನವರಿ 22-23ನೇ ತಾರೀಕಲ್ಲಿ ಒಂದು ಕಂತು ಬಿಡುಗಡೆ ಆಯಿತು. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಆಗುತ್ತೆ ಅಂತಲೇ ವೆಯ್ಟ್ ಮಾಡಿದ್ವಿ, ಬಟ್ ಆಗಿರಲಿಲ್ಲ. ಫೈನಲಿ ಇವತ್ತು 17ನೇ ತಾರೀಕು, ಇವತ್ತು ಫೈನಲಿ ಬಿಡುಗಡೆ ಆಗೋಯ್ತು. ನಿಜವಾಗ್ಲೂ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಯಾವಾಗುತ್ತೆ ಅಂತ ಹೇಳ್ಬಿಟ್ಟು. ಫೈನಲಿ ಆಯಿತು. ಬಟ್ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ. ಇವತ್ತು ಬೆಳಗ್ಗೆ ಬಾಗಲಕೋಟೆಗೆ ಮಾತ್ರನೇ ಇನ್ನೂ ಆಗಿರುವಂಥದ್ದು. ಅದನ್ನು ಹೊರತುಪಡಿಸಿ ಇನ್ನು ಕೆಲವೊಂದಿಷ್ಟು ಜಿಲ್ಲೆಯವರು ಯಾರು ಕೂಡ ಕಮೆಂಟ್ಗಳೇನು ಕೂಡ ಮಾಡಿಲ್ಲ. ಸೊ ಮೇ ಬಿ ಇವತ್ತು ಸಂಜೆ ಅಷ್ಟರಲ್ಲಿ ಒಂದು 3-4 ಜಿಲ್ಲೆಗಳಿಗಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಇವತ್ತಿನ ಸಂಜೆ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಅಪ್ಡೇಟನ್ನ ಮಾಡ್ತೀನಿ, ಎಷ್ಟು ಜಿಲ್ಲೆಗಳಿಗೆ ಟೋಟಲ್ ಇವತ್ತು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಒಂದ್ಸರಿ ಬಿಡುಗಡೆ ಆಯಿತು ಅಂತಂದರೆ ಸಾಕು, ಆ ಎಲ್ಲ ಜಿಲ್ಲೆಗಳಿಗೂ ಕೂಡ ಸ್ವಲ್ಪ ಟೈಮ್ ತೊಗೊಂಡ್ರು ಕೂಡ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣನ ಬರುತ್ತೆ. ಸೊ ಇವತ್ತು ಬಿಡುಗಡೆ ಆಗಿದೆ ಅಂತಂದರೆ ಆಲ್ಮೋಸ್ಟ್ ಈ ತಿಂಗಳು ಮುಗಿಯೋ 28 ಅಲ್ವಾ ಈ ತಿಂಗಳಿರೋದು. ಈ ತಿಂಗಳು 28ನೇ ತಾರೀಕು ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 70-80% ಅಷ್ಟು ಜನಗಳಿಗಂತೂ ಜಮಾ ಆಗುತ್ತೆ. ಇವತ್ತು 17ನೇ ತಾರೀಕು ಆಗಿರೋದ್ರಿಂದ ಇನ್ನೂ ಕೂಡ ಟೈಮ್ ಇದೆ. ಸೊ ಬರುತ್ತೆ ಇವತ್ತು ನಾಳೆ ನಾಡಿದ್ರಲ್ಲಿ. ಇವತ್ತು ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮಗೇನಾದರೂ ಹಣ ರಿಸೀವ್ ಆಯಿತು ಇವಾಗ ಅಂತಂದರೆ ಪ್ಲೀಸ್ ಕಮೆಂಟನ್ನು ಮಾಡಿ, ಯಾವ ಜಿಲ್ಲೆ, ಹಾಗೆ ನಿಮ್ಗೆ ಇವಾಗ ಎಷ್ಟು ಗಂಟೆಲಿ ಅಮೌಂಟ್ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ಬಂದಿದ್ರು ಕೂಡ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಇವಾಗ ಬಾಗಲಕೋಟೆಗೆ ಬಿಡುಗಡೆ ಆಗಿದೆ ಅಂತಂದರೆ ಕಂಪ್ಲೀಟ್ ಎಲ್ಲ ಕಡೆಗೂ ಬರೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಒಂದು ಜಿಲ್ಲೆನಲ್ಲಿ ಒಂದು 3-4 ತಾಲೂಕುಗಳಿರುತ್ತೆ ಅಲ್ವಾ, ಎಲ್ಲ ತಾಲೂಕುಗಳಿಗೂ ಕೂಡ ಒಂದೇ ಸರಿ ಬಿಡುಗಡೆ ಮಾಡಲ್ಲ. ಇವಾಗ ಅಂದರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿಯಿಂದ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವಾಗಿಂದ ಈ ಥರ ಸಮಸ್ಯೆ ಆಗ್ತಾ ಇರುವಂಥದ್ದು. ಅದಕ್ಕಿಂತ ಮುಂಚೆ ಎಲ್ರಿಗೂ ಕೂಡ ಬರ್ತಿತ್ತು. ಬಟ್ ಇವಾಗ ಬಾಗಲಕೋಟೆ ಬಿಡುಗಡೆ ಆಗಿದೆ ಅಂತ ಅಂದಾಗ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತಾಲೂಕುಗಳಿಗೂ ಕೂಡ ಬಹುಶಃ ಬಿಡುಗಡೆ ಆಗಿರಲ್ಲ. ಒಂದು 2-3 ತಾಲೂಕುಗಳಿಗಂತೂ ಬಿಡುಗಡೆ ಆಗುತ್ತೆ. ಆಲ್ಮೋಸ್ಟ್ ಇವತ್ತು ಹೇಳ್ದಂಗೆ 3-4 ಜಿಲ್ಲೆಗಳಿಗಂತೂ ಬಂದೇ ಬರುತ್ತೆ. ಸಂಜೆ ಖಂಡಿತವಾಗ್ಲೂ ಇನ್ನೊಂದ್ಸರಿ ಅಪ್ಡೇಟನ್ನು ಮಾಡ್ತೀನಿ. ಫೈನಲಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ವಿಡಿಯೋನ ನೋಡ್ತಿದ್ದಾರೆ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.